MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಯಾರ್ಯಾರು ನಿರೀಕ್ಷೆ ಮಾಡಿದ್ರಿ ಬಿಹಾರದಲ್ಲಿ ಇವತ್ತು ಈ ರೀತಿಯ ಭರ್ಜರಿ ಫಲಿತಾಂಶ ಬರುತ್ತೆ ಅಂತ. ನಿನ್ನೆಯವರೆಗೂ ಯಾವ ರೀತಿಯ ಲೆಕ್ಕಾಚಾರಗಳನ್ನು ಹಾಕಲಾಗಿತ್ತು. ಮಹಾಗಠಬಂಧನ್ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿ ಇನ್ನೊಂದು ಗಂಟೆ ತಡೀರಿ ಎಲ್ಲ ಉಲ್ಟಾ ಆಗುತ್ತೆ, ಇನ್ನೊಂದು ಗಂಟೆ ತಡೀರಿ ಎಲ್ಲ ಉಲ್ಟಾ ಆಗುತ್ತೆ ಅಂತ ಕೊನೆ ಕ್ಷಣದವರೆಗೂ ಆಶಾಭಾವದಲ್ಲಿದ್ದರು. ಈ ಕಡೆ NDA ಒಕ್ಕೂಟದವರು ಹಿಂದಿನಗಿಂತ ಹೆಚ್ಚಿನ ಸ್ಥಾನಗಳೊಂದಿಗೆ ನಾವು ಭರ್ಜರಿ ವಿಜಯೋತ್ಸವವನ್ನು ಆಚರಿಸ್ತೀವಿ, ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಇದ್ರು. ಎಕ್ಸಿಟ್ ಪೋಲ್ ಬಗ್ಗೆ ನಿನ್ನೆ ಇದೇ ಸಮಯದಲ್ಲಿ ನಾವು ಮಾತಾಡ್ತಾ ಇದ್ವಿ ವೀಕ್ಷಕರೇ. ಅಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಇದೇ ರೀತಿ NDAಗೆ ಬಹುಮತವನ್ನ ಕೊಟ್ಟಿದ್ದು, ಆದರೆ 200 ಕ್ರಾಸ್ ಮಾಡುತ್ತೆ ಅಂತ ಯಾರು ಹೇಳಿರಲಿಲ್ಲ. ಇವತ್ತು 200 ಕ್ರಾಸ್ ಮಾಡಿರುವಂತ ಅಂಕಿ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರೀಕ್ಷೆಗೂ ಮೀರಿದ ಅಭೂತಪೂರ್ವ ಗೆಲುವನ್ನ ಬಿಹಾರದಲ್ಲಿ NDA ಒಕ್ಕೂಟ ಗಳಿಸಿದೆ. ನಿತೀಶ್ ಕುಮಾರ್ ಅವರು ಪಲ್ಟು ರಾಮ್ ಅನ್ನುವಂತಹ ಮಾತನ್ನ ಅಳಸಿ ಹಾಕಿ ಸುಶಾಸನ್ ಬಾಬು ಅನ್ನುವಂಥದ್ದನ್ನ ಗಟ್ಟಿಗೊಳಿಸಿದ್ದಾರೆ ತಮ್ಮ ಅಧಿಕಾರದ ಮೂಲಕ. ಯಾರು ಏನೇ ಲಗ ಹೊಡೆದ್ರು, ಯಾರು ಏನೇ ಮ್ಯಾಜಿಕ್ ಮಾಡಿದ್ರು, ಬಿಹಾರದ ಜನ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಅಚಲ ವಿಶ್ವಾಸ ಇವತ್ತು ಈ ರಿಸಲ್ಟ್ ಅನ್ನ ನೋಡಿದಾಗ ಗೊತ್ತಾಗಿದೆ. ನಿತೀಶ್ ಕುಮಾರ್ MLA ಆಗದೇನೆ 10ನೇ ಬಾರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ. ಇನ್ನು ಕಾಂಗ್ರೆಸ್ನವರು ತಮಗೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದ್ದಂತೆ ಹೇಳಿರುವಂತ ಮಾತೇನಂತಂದ್ರೆ, ಮತ ಚೋರಿ, ಮತ ಕಳ್ಳತನದಿಂದಲೇ ಬಿಹಾರದಲ್ಲಿ NDA ಗೆದ್ದಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, NDA ಅವರು ಗೆದ್ದಿರೋದು ಹೆಂಗೆ ಇವತ್ತು ಬಿಹಾರದಲ್ಲಿ, ಮತ ಕಳು ಮಾಡಿ ಗೆದ್ದಿದ್ದಾರ್ರೀ ಅಂತ. ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. BJP ಅವರು ಇದಕ್ಕೆ ರೆಡಿಮೇಡ್ ಉತ್ತರ ಬಿಡಿ. ಅವ್ರದ್ದು ಜನ ನಮ್ಮ ಪರವಾಗಿದ್ದಾಗ ಕಾಂಗ್ರೆಸ್ನವ್ರು ಏನು ಹೇಳಿದ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬಿಹಾರದಲ್ಲಿ ಛೇ ಇದನ್ನ ಕಾಂಗ್ರೆಸ್ನವರು ನಿರೀಕ್ಷೆ ಮಾಡಿದ್ರೋ ಇಲ್ಲೋ, ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಂದರ್ಭ ಬಂದಿದೆ. ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಎಲ್ಲೂ ಹೋದ್ರು ಇವರೆಲ್ಲ? ಏನಾಯ್ತು ಅಂತದ್ದು ಬಿಹಾರದಲ್ಲಿ? ನಿತೀಶ್ ಕುಮಾರ್ ಅವರ ಕ್ಲೀನ್ ಇಮೇಜ್, ಅವರ ವರ್ಚಸ್ಸಿಗೆ ಧಕ್ಕೆ ಬರುವಂತ ಕೆಲಸ ಎಲ್ಲಿಯೂ ಆಗಲಿಲ್ಲ. ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಅನ್ನ ಮುಂದಿನ 1 ಗಂಟೆಗಳ ಕಾಲ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ, ಮಿಸ್ ಮಾಡದೆ ನೋಡಿ. ಈಗ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಹಾರದಲ್ಲಿ ಮತ ಎಣಿಕೆ ಕಾರ್ಯ ಮುಗಿದಿದೆ. ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ BJP JDU ನಾಯಕರು ಕೂಡ ಭಾವಿಸಿರಲಿಲ್ಲ ಅಂತ ಅನ್ಸುತ್ತೆ. ನಾವು ಗೆಲ್ತೀವಿ, ಸರಳ ಬಹುಮತವನ್ನಂತೂ ಪಡಿತೀವಿ, ಆದರೆ ಪ್ರಚಂಡ ಬಹುಮತವನ್ನ ಪಡೆಯುವ ನಿರೀಕ್ಷೆಯನ್ನ, ಲೆಕ್ಕಾಚಾರವನ್ನ ಬಹುಶಃ ಈ BJP JDU ಕೂಡ ಮಾಡಿರ್ಲಿಕ್ಕಿಲ್ಲ. ಬಿಹಾರದ ಮತದಾರರು ಮೋದಿ ನಿತೀಶ್ ಜೋಡಿ ಕೈ ಹಿಡಿದಿದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದಾರೆ. ಇದನ್ನ ನಾವು ಆಗ್ಲೇ ಹೇಳ್ತಾ ಇದ್ವಿ. ರಾಜಕೀಯ ಪಂಡಿತರು ಕೂಡ ಇದನ್ನ ಲೆಕ್ಕಾಚಾರ ಹಾಕಿರಲಿಲ್ಲ. ನಿರೀಕ್ಷೆಗೂ ಮೀರಿದ ಅಬ್ಸಲ್ಯೂಟ್ ಮೆಜಾರಿಟಿ, ಪ್ರಚಂಡ ಬಹುಮತ ಅಂತೀವಲ್ಲ, ಅದು ಇವತ್ತು ಬಿಹಾರದಲ್ಲಿ ಕಂಡಿದೆ. NDA ಒಕ್ಕೂಟಕ್ಕೆ, ನಿತೀಶ್ ಕುಮಾರ್ ಮೋದಿ ಜೋಡಿಗೆ ಬಿಹಾರಿ ಬಾಬುಗಳು ಜೈ ಎಂದಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್, ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಹಾರದಲ್ಲಿ ನಿಮೋ ಜೋಡಿಯ ಜಾದು.
ಲ್ಯಾಂಟೇನ್ ಒಡೆದು ಕೈ ಚುಚ್ಚಿದ ಮೋದಿ ಬಾಣ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯಬೇರಿ ಬಾರಿಸಿದ್ದು ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದೆ. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ಈ ಗೆಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಲೆ ಸಿಎಂ ನಿತೀಶ್ ಕುಮಾರ್ ಜನಪ್ರಿಯತೆ, ಸಮರ್ಥ ಮತ ಪರಿವರ್ತನೆ, ಮಹಿಳಾ ಮತದಾರರ ಒಲವು ಹಾಗೂ ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರ ವಹಿಸಿವೆ. ಬಿಹಾರದ ಜನರು ಎನ್ಡಿಎಯನ್ನ ಬೆಂಬಲಿಸಲು ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೈ ಹಿಡಿಯಲು ಕೆಲ ಪ್ರಮುಖ ಕಾರಣಗಳಿವೆ. ಒಂದು ಬದಿ 10,000 ರು ಬ್ಯಾಂಕ್ ಖಾತೆಗೆ ಬಂದಿದೆ, ಮತ್ತೊಂದು ಬದಿ ಆರ್ಜೆಡಿ ಬಂದ್ರೆ ಮತ್ತೆ ಬಂದೂಕು ಗುಂಡಿನ ರಾಜಕಾರಣ ಶುರುವಾಗುತ್ತೆ ಎಂಬ ಭಯ. ಈ ಎರಡು ಸಂದೇಶಗಳು ಒಟ್ಟಾಗಿ ಎನ್ಡಿಎಗೆ ಭರ್ಜರಿ ಗೆಲುವು ತಂದುಕೊಟ್ಟಿವೆ. जहां एक तरफ मेरे प्रधानमंत्री नरेंद्र मोदी जी की सोच, तो वहीं मुख्यमंत्री नीतीश कुमार जी के अनुभव का गठजोड़ अगले 5 साल मजबूती से बिहार को विकास की राह पर आगे लेकर जाने का काम करेगा. ಎನ್ಡಿಎ ಕೂಟ 202 ಸ್ಥಾನ ಗೆದ್ದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿ 90 ಸ್ಥಾನದಲ್ಲಿ ಜಯಬೇರಿ ಬಾರಿಸಿ ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಜೆಡಿಯು 84 ಸ್ಥಾನ ಗೆದ್ದಿದ್ರೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 19 ಸ್ಥಾನದಲ್ಲಿ ಗೆದ್ದು ಬೀಗಿದೆ. ಜೀತನ್ ರಾಮ್ ಮಾಂಜ್ರೆ ಅವರ ಎಚ್ಎಂ 5 ಕಡೆ ಹಾಗೂ ಆರ್ಎಲ್ಎಂ 4 ಕಡೆ ಜಯಬೇರಿ ಬಾರಿಸಿದೆ. ಇಂಡಿ ಕೂಟ ಕೇವಲ 35 ಸ್ಥಾನ ಗೆದ್ದಿದೆ. ಕಳೆದ ಬಾರಿ ಅತಿದೊಡ್ಡ ಪಕ್ಷವಾಗಿದ್ದ ಆರ್ಜೆಡಿ ಕೇವಲ 25 ಸ್ಥಾನಕ್ಕೆ ಕುಸಿದಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 2 ಅಂಕಿ ದಾಟದೆ 6ನೇ ಸ್ಥಾನಕ್ಕೆ ಸುಸ್ತಾಗಿದೆ. ಎಡ ಪಕ್ಷಗಳು 3ರಲ್ಲಿ ಗೆದ್ದಿದ್ರೆ ಇಂಡಿಯನ್ ಇನ್ಕ್ಲೂಸಿವ್ ಪಾರ್ಟಿ 1 ಸ್ಥಾನ ಗೆದ್ದಿದೆ. ಇಷ್ಟೊಂದು ಸೀಟ್ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಫಲಿತಾಂಶ ಕಂಡು ದಂಗಾದ जीतन राम मांझी. कि किसी भी सूरत में हम लोग 160 से नीचे नहीं आवेंगे, 160 से ऊपर ही रहेंगे और वो लोग अपना 70-80 पर रहेंगे. सरकार एनडीए की बनेगी. फिर से नीतीश कुमार निश्चित रूप में हम लोग तो यही मान के चलते हैं कि नीतीश कुमार ही बनेंगे मुख्यमंत्री. ರಘೋಪುರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಪ್ರಯಾಸದ ಗೆಲುವು ಕಂಡರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ 3ನೇ ಬಾರಿಗೆ ಸೋಲುಂಡರು. ಲಾಲು ಕುಟುಂಬದಿಂದ ಹೊರದೂಡಲ್ಪಟ್ಟು ಜನಶಕ್ತಿ ಜನತಾ ಪಾರ್ಟಿ ಎಂಬ ಪಕ್ಷ ಕಟ್ಟಿದ್ದ ದೊಡ್ಡ ಮಗ ತೇಜ್ ಪ್ರತಾಪ್ ಯಾದವ್ ಮೌಮಾದಲ್ಲಿ ಹೀನಾಯವಾಗಿ ಸೋಲುಂಡಿದ್ದಾರೆ. ಡಿಸಿಎಂಗಳಾದ ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ ಗೆದ್ದು ಬಿಗಿದ್ರು. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಗಾಯಕಿ ಮೈಥಿಲಿ ಠಾಕೂರ್ ಕೂಡ ಜಯಬೇರಿ ಬಾರಿಸಿದ್ರು. मैं बहुत खुश हूँ कि लोगों का विश्वास जो उन्होंने मुझ पर जताया और इसको लेकर के मैं आगे बढ़ रही हूँ, तो ये जीत मेरी नहीं है, उन सभी लोगों की जीत है जिन्होंने मुझ पर विश्वास किया. ನಿತೀಶ್ ಕುಮಾರ್ ಮತ್ತೆ ಬಿಹಾರದ ಬಾಸ್. 2020ರಲ್ಲಿ ಜೆಡಿಯು ಕೇವಲ 43 ಸ್ಥಾನ ಗೆದ್ದಿತ್ತು. ಈ ಬಾರಿ 101 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಅರ್ಧಕ್ಕಿಂತ ಹೆಚ್ಚು ಗೆದ್ದಿದೆ. ಫಿರ್ ಏಕ್ ಬಾರ್ ನಿತೀಶ್ ಸರ್ಕಾರ ಎಂಬ ಘೋಷಣೆ ಮೊಳಗಿದೆ. ನಿತೀಶ್ ಕುಮಾರ್ ಸ್ಟ್ರೈಕ್ ರೇಟ್ ಸುಧಾರಿಸಿದ, ರಾಜಕೀಯ ಆಯುಷ್ಯ ಉಳಿಸಿಕೊಂಡಿದೆ, ಮತ್ತೆ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಳೆದ ಸಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಎನ್ಡಿಎ ಮತ್ತು ಇಂಡಿ ಒಕ್ಕೂಟದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಪಾರ್ಟಿ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಹೋದ್ರೆ ಅಂದ್ರೆ ಬಿಜೆಪಿ, ಜೆಡಿಯು, ಆರ್ಜೆಡಿ, ಎಲ್ಜೆಪಿ, ಕಾಂಗ್ರೆಸ್ ಇವರೆಲ್ಲರೂ ಕೂಡ ಕಳೆದ 2020ರ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆದ್ದಿದ್ರು, ಈಗ 2025ರ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆದ್ದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎನ್ಡಿಎ ಒಕ್ಕೂಟ 2020ರಲ್ಲಿ 25ರಲ್ಲಿ ಎಷ್ಟು ಅಂತ. ಬಿಜೆಪಿ 2020ರಲ್ಲಿ 74 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. 74 ಕ್ಷೇತ್ರಗಳಲ್ಲಿ. ಈ ಸಾರಿ ಇದೇ ಬಿಜೆಪಿ 90 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿದೆ. ಈ ಮೂಲಕ ಈ ಸಾರಿ 2025ರಲ್ಲಿ ಬಿಹಾರದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಅಲ್ಲಿ ಬಿಜೆಪಿಯ ಈ ಗೆಲುವಿನ ಮೂಲಕ ಒಂದು ರೀತಿ ಸ್ಟಾಪ್ ಆದಂಗೆ ಆಗಿದೆ. ಯಾಕಂದ್ರೆ ಕಳೆದ ಸಾರಿ ನಾವು ನೋಡಿದ್ವಿ
ಅದರ ಹಿಂದಿನ ಚುನಾವಣೆ ನೋಡಿದ್ವಿ, RJD-JDU ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ತಾ ಇತ್ತು. ಆದರೆ ಈ ಸಾರಿ ನ್ಯಾಷನಲ್ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 2020ರಲ್ಲಿ 74 ಸ್ಥಾನಗಳನ್ನು ಬಿಜೆಪಿ ಗೆದ್ದಿದ್ರೆ ಈ ಸಾರಿ 90 ಸ್ಥಾನಗಳನ್ನು ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. ಇನ್ನು ಅದರ ಮಿತ್ರ ಪಕ್ಷ JDU ಹೋದ್ ಸಾರಿ 48 ಕ್ಷೇತ್ರಗಳನ್ನು ಗೆದ್ದಿದ್ದು ಈ ಸಾರಿ 84 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಂಗೆ ನೋಡಿದ್ರೆ ಕಳೆದ ಸಾರಿಗಿಂತ ಈ ಸಾರಿ JDU ಜಾಸ್ತಿ ಸ್ಥಾನಗಳನ್ನೇ ಗೆದ್ದಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ. ಇನ್ನ LJP ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ ಈಗ ಚಿರಾಗ್ ಪಾಸ್ವಾನ್ ಮುನ್ನಡೆಸ್ತಾ ಇದ್ದಾರೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನದಲ್ಲಿ ಗೆದ್ದಿತ್ತು. ಈ ಸಾರಿ ಎಷ್ಟು ಅದ್ಭುತವಾದಂತಹ ಇಂಪ್ರೂವ್ಮೆಂಟ್ ಪರ್ಫಾರ್ಮೆನ್ಸ್ ನೋಡಿ. 19 ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರ LJP ಗೆದ್ದು ಬೀಗಿದೆ. ಇನ್ನ HAM 2020ರಲ್ಲಿ 4 ಸ್ಥಾನ, ಈ ಸಾರಿ 1 ಪ್ಲಸ್ ಆಗಿದೆ, 5. ಇನ್ನ UPA ಅಂದ್ರೆ ಇಂಡಿ ಕೂಟ 2020-25ರ ಲೆಕ್ಕಾಚಾರವನ್ನ ಗಮನಿಸೋಣ. ಅಲ್ಲಿನ ಪ್ರಾದೇಶಿಕ ಪಕ್ಷವಾಗಿರುವಂತಹ RJD ರಾಷ್ಟ್ರೀಯ ಜನತಾದಳ್, ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಪಕ್ಷ, ಈಗ ತೇಜಸ್ವಿ ಯಾದವ್ ನೇತೃತ್ವದ ಪಕ್ಷ ಕಳೆದ 2020ರಲ್ಲಿ 75 ಕ್ಷೇತ್ರಗಳನ್ನ ಗೆದ್ದಿತ್ತು. ಆದರೆ ಈ ಸಾರಿ ಲೆಕ್ಕನ ಹಾಕಿರ್ಲಿಕ್ಕಿಲ್ಲ ಇವರು. 100+ ಬರ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದವರು ಕಳೆದ ಸಾರಿ ಗೆದ್ದಂತಹ ಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೂ ಆಗಲಿಲ್ಲ. ಬರೀ 25 ಕ್ಷೇತ್ರಗಳಿಗೆ ಸಮಾಧಾನ ಪಡ್ಕೋಬೇಕಾಗಿದೆ. ಒಂದು ಹೊಸ ಸ್ಟ್ರಾಟಜಿಯನ್ನ ಮಾಡಿದ್ರು. ಬಹಳ ಜನ ಹಾಲಿ ಶಾಸಕರಿಗೆ ತೇಜಸ್ವಿ ಯಾದವ್ ಈ ಸಾರಿ ಟಿಕೆಟ್ ಅನ್ನ ನಿರಾಕರಿಸಿದ್ರು. ಅದು ಬೇರೆ ರೀತಿಯ ರಣತಂತ್ರ ಆಗಿತ್ತು, ಆದರೆ ಅದು ಉಲ್ಟಾ ಹೊಡಿತು. ಇನ್ನ ಇವರ ಮಿತ್ರ ಪಕ್ಷ ಕಾಂಗ್ರೆಸ್ ಕಳೆದ ಸಾರಿ ಬಿಹಾರದಲ್ಲಿ ಗೆದ್ದಿದ್ದು ಬರೋಬ್ಬರಿ 19 ಕ್ಷೇತ್ರಗಳನ್ನ. ಈ ಸಾರಿ ಬರೀ 6. ಅದು 6 ಕ್ಷೇತ್ರಗಳಲ್ಲಿ ಯಾವ ಮಟ್ಟಿಗೆ ಹಗ್ಗ ಜಗ್ಗಾಟ, ಲೀಡ್ ತಗೊಳ್ಳೋದಕ್ಕೆ ಎಷ್ಟು ಹರಸಾಹಸ, ನೆಕ್ ಟು ನೆಕ್ ಫೈಟ್ ಆಗಿ ಕೊನೆಗೆ ಕಾಂಗ್ರೆಸ್ 6 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೋಬೇಕಾಗಿ ಬಂತು. ಇನ್ನು ಲೆಫ್ಟ್ 12 2020ರಲ್ಲಿ ಈಗ ಒಂದು 3 ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅಳೆದು ತೂಗಿ 8ರ ಲೆಕ್ಕಕ್ಕೆ ಬಂದಿದ್ದಾರೆ. ಇನ್ನ ನೆಕ್ಸ್ಟ್ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ NDA ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಅವರು ಇವತ್ತು ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು. ಮೋದಿ ಆಗಮಿಸ್ತಾ ಇದ್ದಂತೆ ಇಡೀ ಕಚೇರಿಯೇ ಮೋದಿ ಮೋದಿ ಅಂತ ಮಂತ್ರದೊಂದಿಗೆ, ಜಯ ಘೋಷದೊಂದಿಗೆ ಮಾರ್ದನಿಸಿತು. ಕಾರ್ಯಕರ್ತರತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹೆಗಲ ಮೇಲಿದ್ದ ಸ್ಕಾರ್ಪ್ ಅನ್ನ ಬೀಸುತ್ತಾ ತಮ್ಮ ಸಂತೋಷವನ್ನ, ಸಂಭ್ರಮ ಸಡಗರವನ್ನ ಈ ರೀತಿ ವ್ಯಕ್ತಪಡಿಸಿದರು. ಬಳಿಕ ಮಾತಾಡಿದ ಮೋದಿ ಮುಂದಿನ ಟಾರ್ಗೆಟ್ ಪಶ್ಚಿಮ ಬಂಗಾಳ ಅಂತ ಗುಡುಗಿದ್ದಾರೆ. ಕೇಳಿಸ್ಕೊಳ್ಳಿ. आज कांग्रेस मुस्लिम लीगी माओवादी कांग्रेस यानी MMC बन गई है. ये कांग्रेस मुस्लिम लीगी माओवादी कांग्रेस है, ये MMC है. और कांग्रेस का पूरा एजेंडा अब इसी पर चलता है. और इसलिए अब कांग्रेस के भीतर भी एक अलग धड़ा पैदा हो रहा है जो इस नेगेटिव पॉलिटिक्स से असहज है. ये जो कांग्रेस के नामदार हैं, ये जिस रास्ते पर कांग्रेस को लेकर चल रहे हैं, और हां गंगा जी यहां बिहार से बहते हुए ही बंगाल तक पहुंचती है. बिहार ने
बंगाल में भाजपा की विजय का रास्ता भी बना दिया है। मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी। ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕಾಲ ಇತ್ತು, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಹೆಸರಲ್ಲಿ ಯಾರನ್ನ ನಿಲ್ಲಿಸಿದರೂ ಕೂಡ ಆರಾಮಾಗಿ ಈಸಿಯಾಗಿ ಗೆದ್ದು ಬೀಗ್ತಾರೆ ಅನ್ನುವಂಥ ಮಾತಿತ್ತು. ಇನ್ನೂ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಇನ್ನೂ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕು ಅಂತಂದರೆ, ಕಾಂಗ್ರೆಸ್ಸಿನ ಹೆಸರಿನ ಮೇಲೆ ಒಂದು ಕತ್ತಿ ತಂದು ನಿಲ್ಲಿಸಿದ್ರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈಗ ಪರಿಸ್ಥಿತಿ ಹೇಗಿದೆ? ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. 3 ರಾಜ್ಯ ಇಡೀ ದೇಶದಲ್ಲಿ. ಈಗ ಬಿಜೆಪಿಯ ಗತವೈಭವ. ಒಂದು ಕಾಲದಲ್ಲಿ ಇಡೀ ದೇಶ ಕಾಂಗ್ರೆಸ್ನ ಹಿಡಿತದಲ್ಲಿತ್ತು, ಸ್ಟ್ರಾಂಗ್ ಹೋಲ್ಡ್ ಇತ್ತು. ಒಂದು ನಾಯಿ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ಒಂದು ಕತ್ತೆ ತಂದು ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಇದ್ರು. ನೀವು ನನ್ನನ್ನು ನೋಡಿ ಓಟ್ ಹಾಕಲ್ರಿ, ಇಂದ್ರಮ್ಮನ್ ನೋಡಿ ಓಟ್ ಹಾಕ್ತಿರಿ ಹೋಗ್ರಿ ಅಂತಿದ್ರು ಕ್ಯಾಂಡಿಡೇಟ್ಗಳು. ಮನೇಲಿ ಕೂರ್ತಾ ಇದ್ರು. ಎಷ್ಟೋ ಜನ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ನೀವು ನನಗೆ ಓಟ್ ಹಾಕಲ್ಲ, ಹೋಗೋ ಮಾರ, ಇಂದ್ರಮ್ಮಗೆ ಓಟ್ ಹಾಕ್ತಿರಿ, ಗೆಲ್ತೀನಿ ಹೋಗಿ ನಾನು, ಅಷ್ಟು ವಿಶ್ವಾಸ. ಆದರೆ ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ನೆಹರು ಇಂದಿರಾ ಗಾಂಧಿಯ ಯುಗ ಇತ್ತಲ್ಲ, ಅದು ಕಾಂಗ್ರೆಸ್ನ ಯುಗ ಆಗಿತ್ತು. ನೆಹರು ಇಂದಿರಾ ಗಾಂಧಿ ಅವರ ಯುಗ ಕಾಂಗ್ರೆಸ್ಗೆ ಒಂದು ರೀತಿ ಪ್ರತಿನಿತ್ಯವೂ ಕೂಡ ಸಂಭ್ರಮ ಸಡಗರದ ದಿನ ಆಗಿತ್ತು. ಆದರೆ ಮೋದಿ ಬಂದರು ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಧಪತನದತ್ತ ಕಾಂಗ್ರೆಸ್ ಪಡೆ ಸಾಗಿದೆ. ಅವರೇ ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ್ ಬನಾಯೆಂಗೆ, ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಏನು ಹೇಳ್ತಾ ಇದ್ದಾರೆ, ಅದೇ ರೀತಿ ಆಗ್ತಿದೆಯಾ ಅಂತ. ದೇಶದ 3 ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ಆಡಳಿತ ಇರೋದು. ಇಡೀ ದೇಶದ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಆಡಳಿತ ಇದೆ. ನಮ್ಮ ಕರ್ನಾಟಕದಲ್ಲಿದೆ ಕಾಂಗ್ರೆಸ್ ಆಡಳಿತ, ಪಕ್ಕದ ತೆಲಂಗಾಣದಲ್ಲಿದೆ ಕರ್ನಾಟಕದ ಆಡಳಿತ, ಉತ್ತರದಲ್ಲಿ ಹಿಮಾಚಲ ಪ್ರದೇಶದಲ್ಲಿದೆ ಕಾಂಗ್ರೆಸ್ನ ಆಡಳಿತ. ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಈ 3 ಬಿಟ್ಟರೆ ಕಾಂಗ್ರೆಸ್ನ ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ಜಾರ್ಖಂಡು, ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರ ಇದೆ, ಆ ಮಾತು ಬೇರೆ. ಆ ಮೈತ್ರಿಯ ಭಾಗ ಆಗಿದೆ ಈ ಕಾಂಗ್ರೆಸ್. ಆದರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ. ಭಾರತೀಯ ಜನತಾ ಪಾರ್ಟಿಯದ್ದು ಈಗ ಗತವೈಭವ. 21 ರಾಜ್ಯಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ ಕೇಸರಿ ಸೇನೆ. ಎಷ್ಟು? 21 ರಾಜ್ಯಗಳಲ್ಲಿ ಕೇಸರಿ. ಬರೋಬ್ಬರಿ 15 ರಾಜ್ಯಗಳಲ್ಲಿ ಸ್ವಂತ ಬಲದಿಂದ ಬಿಜೆಪಿ ಈಗ ಆಡಳಿತವನ್ನ ನಡೆಸ್ತಾ ಇದೆ. 15 ರಾಜ್ಯಗಳಲ್ಲಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಛತ್ತೀಸ್ಗಢ, ದೆಹಲಿ, ಈ ಕಡೆ ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಈ ಕಡೆ ಗೋವಾ, ಮಣಿಪುರ್, ಒಡಿಸ್ಸಾ, ರಾಜಸ್ಥಾನ್, ಉತ್ತರ ಪ್ರದೇಶ್, ತ್ರಿಪುರಾ, ಉತ್ತರಾಖಂಡ್, ಇಲ್ಲಿ ಎಲ್ಲ ಕಡೆ ಬಿಜೆಪಿಯದ್ದೇ ಆಡಳಿತ. ಬಿಜೆಪಿ ಆಡಳಿತದ ಕತೆ ಇಲ್ಲಿಗೆ ಮುಗಿಲಿಲ್ಲ. ಆಂಧ್ರ ಪ್ರದೇಶ್, ಬಿಹಾರ್, ಮೇಘಾಲಯ, ನಾಗಾಲ್ಯಾಂಡ್, ಹಾಗೇನೆ ಸಿಕ್ಕಿಂ, ಪುದುಚೇರಿ, ಇಲ್ಲಿ ಎಲ್ಲ ಕಡೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ. ಆದರೆ ಮೈತ್ರಿ ಸರ್ಕಾರ, ಮೈತ್ರಿ ಜೊತೆಗೆ ಕೈ ಜೋಡಿಸಿ ಬಿಜೆಪಿ ಅಧಿಕಾರದಲ್ಲಿದೆ. ಸೊ ಈ ರೀತಿ ಲೆಕ್ಕಾಚಾರವನ್ನು ನೋಡಿದಾಗ ಕಾಂಗ್ರೆಸ್ ಬರ್ತಾ 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 ಧೂಳಿಪಟ ಆಗ್ತಾ ಇದೆ, ಧೂಳಿಪಟವಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ
ಟಾರ್ಚ್ ಹಾಕಿ ಹುಡುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಏನೋ. ಈ ಹಿಂದೆ ಯಾವಾಗ ಹೌಸಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಪಾರುಪತ್ಯ ಇತ್ತು, ಕೇವಲ 1-2 BJP ಗೆಲ್ತಾ ಇತ್ತು, ಆವಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ದು ಈಗಲೂ ಕೂಡ ಪ್ರಸ್ತುತ. ಅಂಧೇರಾ ಚಟೇಗಾ, ಸೂರಜ್ ನಿಕ್ಲೇಗಾ, ಕಮಲ್ ಖಿಲೇಗಾ ಅಂತ ಸ್ವತಃ ವಾಜಪೇಯಿ ಅವರು ಘೋಷಣೆ ಮಾಡಿದ್ರು. ಈಗ ಅದು ನಿಜ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕಮಲ ಅರಳುತ್ತಿದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಬಿಜೆಪಿಯ ದಿಗ್ವಿಜಯ, ಮತ್ತೊಂದು ಕಡೆ ಕಾಂಗ್ರೆಸ್ ಬ್ಯಾಕ್ ಟು ಬ್ಯಾಕ್ ಸೋಲು. ಇದರ ಮಧ್ಯೆ ಈಗ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ 1000 ಪ್ರಶ್ನೆಗಳಿದ್ದಿವೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಮತ್ತೊಂದು ಸೋಲು ಉಂಟಾಗಿದೆ. ಕಾಂಗ್ರೆಸ್ ಪಡೆಯ ಸೋಲನ್ನ ಕಂಡು ಕರ್ನಾಟಕ ಬಿಜೆಪಿ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿಗೂ ಬಿಜೆಪಿ ಖಡಕ್ ಸಂದೇಶವನ್ನ ರವಾನಿಸಿದೆ. ನೋಡಿ ಈ ಸಂದೇಶವನ್ನು. ನಕ್ಷತ್ರ ಎಣಿಸಬಹುದು, ಕಾಂಗ್ರೆಸ್ ಸೋಲು ಎಣಿಸಲಾಗದು. ಬಿಹಾರ ಗೆದ್ದ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಕುಟುಕಿದ ಬಿಜೆಪಿ. ಜೆಡಿಯು ಎಲ್ಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿದೆ. ಇನ್ನೊಂದು ಕಡೆ ಮಹಾಗಠಬಂಧನ್, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಸಿನ ನಿರಾಶಾದಾಯಕ ಪ್ರದರ್ಶನ ಮುಂದುವರೆದಿದೆ. ಇದರೊಂದಿಗೆ ರಾಹುಲ್ ಗಾಂಧಿ ಸೋಲಿನ ಶತಕದತ್ತ ವಾಯು ವೇಗದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಹಾರದಲ್ಲಿನ ಗೆಲುವಿನ ಬಗ್ಗೆ ಕಾಂಗ್ರೆಸ್ಸಿನ ಕಾಲೆಳೆಯುವ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು 92-93 ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ. ಇದುವರೆಗೂ ಆಲ್ಮೋಸ್ಟ್ ಆಲ್ 99% ಎಲ್ಲ ಸೋತ್ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಖಾಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗ್ಬಿಟ್ಟಿದೆ. ಮತ್ತೆ ಸೋತಾಗ ಅವ್ರೇನ್ ಸುಮ್ಮನೆ ಇರಲ್ಲ, ಸೀದಾ ಫಾರಿನ್ ಟೂರ್ ಹೊರಟೋಗ್ತಾರೆ. ಈಗೂ ಫಾರಿನ್ ಟೂರ್ ಹೋಗಕ್ಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ಮೋದಿ ಮಾತಿಗೆ ಮಣೆ ಹಾಕಿದ ಬಿಹಾರ ಮತದಾರ. ಪ್ರಧಾನಿ ಮೋದಿ ಪ್ರತಿ ರ್ಯಾಲಿಯಲ್ಲೂ ಕಟ್ಟ ಬಂದೂಕು ಅಂತ ಆರ್ಜೆಡಿ ಆಳ್ವಿಕೆಯ ಕಾಲದ ಭಯವನ್ನ ನೆನಪಿಸಿದ್ರು. ಈ ಸಂದೇಶ ಬಿಹಾರದ ಮನೆ ಮನೆಗೂ ತಲುಪಿತು. ಮೋದಿಯವರ ಜನಪ್ರಿಯತೆ ಈ ಭಯವನ್ನ ಇನ್ನಷ್ಟು ಬಲಪಡಿಸಿತು. ಅದು ಫಲಿತಾಂಶದಲ್ಲಿ ಸ್ಪಷ್ಟ ಕಾಣಿಸ್ತದೆ. ಘಟಬಂಧನ ನಾಯಕರು ಸೀಟು ಹಂಚಿಕೆ ವಿಳಂಬ ಮಾಡಿದ್ರು. ಕೊನೆ ತನಕವೂ ಹಗ್ಗ ಜಗ್ಗಾಟ ನಿಲ್ಲಿಸಲೇ ಇಲ್ಲ. ಅಹಿಂದ ಮತದಾರ ಕೈ ಹಿಡಿಯಲಿಲ್ಲ. ಯಾದವರ ಕೋಟೆಯಲ್ಲೂ ಕೇಸರಿ ಸೇನೆ ಮಿಂಚಿತು. ಒಗ್ಗಟ್ಟಿನ ಕೊರತೆಯಿಂದಾಗಿ ಸ್ಥಳೀಯ ಮುಖಂಡರು ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸಿದ್ರು. ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ನಡುವೆ ಸಮನ್ವಯವೇ ಇರಲಿಲ್ಲ. ರಾಹುಲ್ ಗಾಂಧಿ ಅಂತೂ ನಾಮಕೆ ವಾಸ್ತೆ ಪ್ರಚಾರ ಮಾಡಿದ್ರು. ಎಂಜಿಪಿ ಅವರು ಲಾಜಿಕ್ ಇಲ್ಲದ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಮುಸ್ಲಿಮರಿಗಾಗಿ ಹಿಂದೂ ಮತಗಳ ನಿರ್ಲಕ್ಷ್ಯ ಮಾಡಿದ್ರು. ಯುವಕರು ಮಹಿಳೆಯನ್ನ ನಿರ್ಲಕ್ಷಿಸಿದ್ರು. ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೇಳೋದು ಬಿಟ್ಟು ವೋಟ್ ಚೋರಿಯ ಜಪ ಮಾಡಿದ್ರು. ಆಡಳಿತ ಪಕ್ಷದ ವೈಫಲ್ಯ ಎತ್ತಿ ತೋರಿಸುವಲ್ಲಿ ವಿಫಲರಾದ್ರು. ಇದರ ಮಧ್ಯೆ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಮಹಾಗಠಬಂಧನ್ನ ವೋಟ್ ಬ್ಯಾಂಕ್ ಒಡೆದು ಹಾಕಿದ್ರು. बीजेपी नेक्स्ट टारगेट पश्चिम बंगाल। बिहार की जीत हमारी है, बंगाल वाली दीदी अगली बारी बंगाल की है, क्योंकि वहाँ भी रोहिंग्या बांग्लादेशी घुसपैठियों को निकालना है, अराजकता की सरकार को हटाना है। ಕೇಸರಿ ಸೇನೆ ಬಿಹಾರದಲ್ಲಿ ಗೆದ್ದು ಸರ್ಕಾರ ರಚಿಸ್ತಾ ಇದೆ. ಅದನ್ನ ಕಂಡು ಮಮತಾ ಬ್ಯಾನರ್ಜಿಗೆ ಟೆನ್ಷನ್ ಶುರುವಾಗಿರುವುದಂತೂ ಸತ್ಯ.
ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದೆ. ರಾಹುಲ್ ಗಾಂಧಿ ಅವರಿಗೆ ಇದು 95ನೇ ಸೋಲು. 2 ಡಿಕೇಡ್ಸ್ ಅಲ್ಲಿ, 20 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರು ಲೀಡ್ ಮಾಡಿದ ಎಲೆಕ್ಷನ್ 95 ಸೋಲು. 95 ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಸೋತಿದ್ದಾರೆ. ಎಲ್ಲೆಲ್ಲಿ ಹೇಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಬಿಹಾರ್ ಇವತ್ತಿಂದು ಸೇರಿ ಮತ್ತೊಂದು ಸೋಲು. ಇದು ರಾಹುಲ್ ಗಾಂಧಿ ನಾಯಕತ್ವಕ್ಕೆ 95ನೇ ಸೋಲು ಇವತ್ತಿನದ್ದು ಸೇರಿಸಿ. ಅಲ್ಲಿಗೆ ಸೆಂಚುರಿ ಬಾರಿಸೋದಕ್ಕೆ ಇನ್ನು 5 ಬಾಕಿ ಇದೆ. 3 ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ. 2014ರಿಂದ ಲೆಕ್ಕಕ್ಕೆ ತಗೊಳ್ಳಿ. ಒಡಿಶಾದಲ್ಲಿ ಬರೋಬ್ಬರಿ 5 ಬಾರಿ ಮುಖಭಂಗ ಆಗಿದೆ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ. ಸಿಕ್ಕಿಂನಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ 5 ಬಾರಿ ಹಿನ್ನಡೆಯಾಗಿದೆ. ಬಿಹಾರದಲ್ಲಿ ಇವತ್ತು ರಾಹುಲ್ ಗಾಂಧಿ ನೇತೃತ್ವಕ್ಕೆ 4ನೇ ಸೋಲಾಗಿದೆ 2015 ಹೊರತುಪಡಿಸಿ. ಉಳಿದ ಎಲೆಕ್ಷನ್ನಲ್ಲಿ ರಾಹುಲ್ ಗಾಂಧಿ ಸೋತು ಸುಣ್ಣಾಗಿದ್ದಾರೆ. ದೆಹಲಿ, ಉತ್ತರ ಪ್ರದೇಶ್, ತ್ರಿಪುರಾ, ನಾಗಾಲ್ಯಾಂಡ್, ಮಧ್ಯಪ್ರದೇಶ್, ಇಲ್ಲಿ ಎಲ್ಲ ಕಡೆ 4 ಬಾರಿ ರಾಹುಲ್ ಗಾಂಧಿ ಸೋತಿರೋದು. ಎಲ್ಲೆಲ್ಲಿ? ದೆಹಲಿಯಲ್ಲಿ ಸೋತ್ರು, ಉತ್ತರ ಪ್ರದೇಶದಲ್ಲಿ ಸೋತ್ರು, ತ್ರಿಪುರಾದಲ್ಲಿ ಸೋತ್ರು, ನಾಗಾಲ್ಯಾಂಡಲ್ಲಿ ಸೋತ್ರು, ಮಧ್ಯಪ್ರದೇಶದಲ್ಲಿ ಸೋತ್ರು. 4 ಬಾರಿ ರಾಹುಲ್ ನಾಯಕತ್ವಕ್ಕೆ ಸೋಲು. ಇನ್ನು ಈ ಕಡೆ ಬಂದ್ರೆ ಗೋವಾ, ಉತ್ತರಾಖಂಡ್, ಪಂಜಾಬ್, ಹರಿಯಾಣ, ಕೇರಳ, ಪಶ್ಚಿಮ ಬಂಗಾಲ್, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ಇಲ್ಲಿಯೂ ಕೂಡ ತಲಾ 3 ಬಾರಿ ಇವರಿಗೆ ಮುಖಭಂಗ ಆಗಿದೆ. ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ರಾಹುಲ್ ಗಾಂಧಿ ಅವರ ಚಾರ್ಮಿಂದ ಬಂದಿದೆಯಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ? ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್, DK ಶಿವಕುಮಾರ್ ಅವರ ಮಾಸ್ ಲೀಡರ್ಶಿಪ್ ಇಂದ, ಜೊತೆಗೆ ಇವರ ಗ್ಯಾರಂಟಿ ಸ್ಕೀಮ್ಗಳಿಂದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿದೆ. ರಾಹುಲ್ ಗಾಂಧಿ ಅವರ ಚಾರ್ಮಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ ಅಂತ ಹೇಳಿಬಿಡ್ಲಿ ನೋಡೋಣ ಯಾರಾದರೂ. ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಇದೆ ಇಲ್ಲಿ. DK ಶಿವಕುಮಾರ್ ಅವರ ಸ್ಟ್ರಾಟರ್ಜಿ ರಣತಂತ್ರ ಇದೆ ಇಲ್ಲಿ. ಹಿಂಗಾಗಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಕಾಂಗ್ರೆಸ್ ಅವರು ಒಪ್ಪಲ್ಲ ಇದನ್ನ, ಆದರೆ ವಾಸ್ತವ ಇದೆ. ತಮಿಳುನಾಡು, ಪುದುಚೇರಿ, ಮೇಘಾಲಯ, ಮಿಜೋರಾಂ, ಮಣಿಪುರ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ತೆಲಂಗಾಣ, ರಾಜಸ್ಥಾನ್, ಲಿಸ್ಟು ದೊಡ್ಡದಿದೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಎಲ್ಲೆಲ್ಲಿ ಸೋಲಾಗಿದೆ ಅಂತ ಹೇಳ್ತಾ ಹೋದ್ರೆ ಇನ್ನು ಸಮಯ ಬಹಳ ಬೇಕಾಗುತ್ತೆ. ಇಸ್ವಿ ಸಮೇತ ಹೇಳ್ತಾ ಹೋದ್ರೆ ಇಲ್ಲಿ ಎಲ್ಲ ಕಡೆ ತಲಾ 2 ಸಾರಿ ಸೋತಿದ್ದಾರೆ ಇವರು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ 1 ಸಾರಿ ಸೋಲಾಗಿದೆ. ಎಲ್ಲವನ್ನು ಒಟ್ಟು ಸೇರಿಸಿದರೆ 95 ಆಗತ್ತೆ. ಲೆಕ್ಕ ಹಾಕಳಿಬೇಕಿದ್ರೆ ನೀವು 95 ಆಗತ್ತೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಇವತ್ತಿನದ್ದು ಸೇರಿಸಿ 95ನೇ ಸೋಲು. 95ನೇ ಸೋಲು. ಸೊ ಏನಾಗ್ಬೋದು ಮುಂದೆ? ಸೋಲಿನ ಸರದಾರ ಅನ್ನುವಂತಹ ಹಣೆಪಟ್ಟಿ ಕಳಚಿ ಬೀಳುತ್ತಾ ಆ ದಿನಗಳು, ಆ ಆಶಾಭಾವ ಕಾಂಗ್ರೆಸ್ನಲ್ಲಿ ಈಗಲೂ ಇದೆ ಅಂತಂದ್ರೆ ಅದಕ್ಕೆ ಬೇಕಾದ ತಯಾರಿ ಬೇಕು. ಬಹುಶಃ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನುತ್ತೆ ಕಾಂಗ್ರೆಸ್ನವರು, ಇವನ್ ರಾಹುಲ್ ಗಾಂಧಿ ಅವರು ಕೂಡ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇನ್ನ ಮುಂದಿನ ಸ್ಟೋರಿಗೆ ಹೋಗೋಣ. ಕಾಂಗ್ರೆಸ್ ನಾಯಕರು ಕೆಲ ದಿನಗಳ ಹಿಂದೆ ಚುನಾವಣೆಯನ್ನ ಸೋತಿದ್ರೆ ಇವಿಎಂ ಅಂತ ಇದ್ರು. ಆದರೆ ಈಗ ವೋಟ್ ಚೋರಿಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಇವತ್ತು
NDA ಗೆದ್ದು ಬೀಗಿದೆ ಅಂತಂದ್ರೆ ಅದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ತಿದ್ದಾರೆ. ಇವನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಯಾರೋ ಹೇಳ್ತಾರೆ ಅಂತಂದ್ರೆ ಅದು ನಗಣ್ಯ ಆಗುತ್ತೋ ಏನು ಕಥೆನೋ, ಆದರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವಿ ರಾಜಕಾರಣಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ವೋಟ್ ಚೋರಿ ಅಂತ ಅಂತಾರಂದ್ರೆ, ಇವತ್ತು ಬಿಹಾರದಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಪಡೆ ಹೇಗೆಲ್ಲ ಆರೋಪ ಮಾಡ್ತು ಅಂತ ನೀವೇನು. ಫಲಿತಾಂಶಕ್ಕೂ ಮೊದಲೇ ಕೇಸರಿ ಸ್ವೀಟ್ ತಯಾರಿ. ಈ ದೃಶ್ಯಗಳನ್ನ ನೋಡಿ ನವೆಂಬರ್ 12ರಂದೇ ಬಿಜೆಪಿ ಕಾರ್ಯಕರ್ತರು ಲಡ್ಡು ತಯಾರಿಸಿದ್ರು. ಅಂದ್ರೆ ಅವ್ರಿಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಫಲಿತಾಂಶಕ್ಕೂ ಮುನ್ನವೇ ವೋಟ್ ಚೋರಿ ಆರೋಪ. ಈ ದೃಶ್ಯಗಳನ್ನ ನೋಡಿ ಇವತ್ತು ಬೆಳಗ್ಗೆ 9:30ಕ್ಕೆ ನಡೆದ ಪ್ರತಿಭಟನೆ ಇದು. ಇವರೆಲ್ಲರೂ ಇಂಡಿ ಕೂಟದ ಕಾರ್ಯಕರ್ತರು. ಇವರು ಮೊದಲೇ ವೋಟ್ ಚೋರಿಯ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ರು. ಇದರ ಅರ್ಥ ಮೊದಲೇ ಇಂಡಿ ಕೂಟದವರು ಪ್ಲೇ ಕಾರ್ಡ್ ಸಿದ್ಧಪಡಿಸಿದ್ರು ಅಂತ. ವೋಟ್ ಚೋರಿ ಎಂದ ಸಿಎಂ. ಮುತ್ಸದೆ ಹೇಳಿಕೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಬಿಹಾರದಲ್ಲಿ ಇಂಡಿ ಕೂಟದ ಸೋಲು ಪಕ್ಕಾ ಆದ ಕೂಡಲೇ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲೂ ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿದ್ರು. ಆದ್ರೆ ಜನರ ತೀರ್ಪನ್ನ ಗೌರವಯುತವಾಗಿ ಒಪ್ಪಿಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ತಿಳ್ಕೊಂಡು ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು, ಅವನು OBC ಅಲ್ವಾ? ಚೋರಿ ಮಾಡಿದಾರಲ್ಲ. ಅಯ್ಯಯ್ಯೋ ವೋಟ್ ಚೋರಿ ಮಾಡ್ಬಿಟ್ರು. ಫಲಿತಾಂಶಕ್ಕೂ ಮುನ್ನ ಪವನ್ ಖೇರಾ ಆರೋಪ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು EVM ಮೇಲೆ ಆರೋಪ ಮಾಡ್ತಾ ಇದ್ರು, ಆದ್ರೆ ಇದೀಗ ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ. ಬಿಹಾರದ ಜನರ ವಿರುದ್ಧ ಜ್ಞಾನೇಶ್ ಕುಮಾರ್ ಮುನ್ನಡೆ ಸಾಧಿಸಿದ್ದಾರೆ ಅಂತ ಕೈ ನಾಯಕ ಪವನ್ ಖೇರಾ ಆರೋಪ ಮಾಡಿದ್ದಾರೆ. शुरुआती रुझान है, थोड़ा इंतजार कर रहे हैं. शुरुआती रुझानों में जरूर लग रहा है कि ज्ञानेश कुमार गुप्ता भारी पड़ रहे हैं बिहार की जनता पर, लेकिन आने वाले कुछ घंटों में स्पष्ट होगा कि बिहार के लोग भारी पड़ेंगे ज्ञानेश कुमार गुप्ता पर या ज्ञानेश कुमार गुप्ता ही भारी पड़ेंगे. देखते हैं. ಬಿಹಾರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ 2 ಅಂಕಿ ಗಡಿಯನ್ನು ದಾಟಲಾಗದ ಕಾಂಗ್ರೆಸ್ ನಾಯಕರು ಮತ್ತೆ ವೋಟ್ ಚೋರಿ ಆರೋಪ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನವ್ರಿಗೆ ಇವತ್ತು ಎಷ್ಟರ ಮಟ್ಟಿಗೆ ನಸೀಬು ಕೈ ಕೊಟ್ಟಿದೆ ಅಂತಂದ್ರೆ, ಯಾರು ನಮ್ಮ ವೋಟ್ ಬ್ಯಾಂಕ್ ಅಂತ ಇವರು ಅನ್ಕೊಂಡಿದ್ರಲ್ಲ, ಯಾದವ್ ಸಮುದಾಯ, ಮುಸ್ಲಿಂ ಸಮುದಾಯ, ಆ ಯಾದವ ಸಮುದಾಯ, ಮುಸ್ಲಿಂ ಸಮುದಾಯದವರೇ ಬಿಜೆಪಿಗೆ ಮತ ಹಾಕಿದ್ದಾರೆ. ಇವರು 2 ಸಮುದಾಯಗಳ ಮೇಲೆ ಬಲವಾದ ನಂಬಿಕೆ ಇಟ್ಕೊಂಡಿದ್ರು. ಒಂದು ಯಾದವ್ ಸಮುದಾಯ, ಇನ್ನೊಂದು ಮುಸ್ಲಿಂ ಸಮುದಾಯ. ಜಗತ್ತು ಪ್ರಳಯ ಆಗಲಿ RJD ಕಾಂಗ್ರೆಸ್ಗೇನೆ ಈ ಮುಸ್ಲಿಂ ಸಮುದಾಯದ ಓಟು, ಯಾದವ ಸಮುದಾಯದ ಓಟು ಅಂತ ಅನ್ಕೊಂಡಿದ್ರು. ಆದರೆ ಸತ್ಯ ಸಂಗತಿ ಏನಂತಂದ್ರೆ, ಮುಸ್ಲಿಂ ಸಮುದಾಯದವರು ಕಾಂಪಿಟೇಷನ್ ಮೇಲೆ ಬಿಜೆಪಿಗೆ ಓಟ್ ಹಾಕಿ ಬಂದಿದ್ದಾರೆ. ಅಲ್ಲಿ NDAಗೆ ಜೈ ಎಂದಿದ್ದಾರೆ ಮುಸ್ಲಿಂ ಸಮುದಾಯದವರು ಬಿಹಾರದಲ್ಲಿ. ಇದು ವಾಸ್ತವ. ಯಾದವ ಸಮುದಾಯದವರು ಕೂಡ NDA ಪರ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಲ್ಲಿ ಕುರ್ಮಿ, ಕುಶ್ವಾ, ಬನಿಯಾ ಈ ಎಲ್ಲ ಪ್ರಬಲ ಜಾತಿಗಳಿದೆ. ಇವರೆಲ್ಲರೂ ಕೂಡ NDAಗೆ ಒಕ್ಕೋರಲ ಜೈ ಎಂದಿದ್ದಾರೆ. NDAದವರು ಎಕ್ಸ್ಪೆಕ್ಟು ಮಾಡಲಿಲ್ಲ ಯಾದವ ಮುಸ್ಲಿಂ ಸಮುದಾಯದವರು ನಮ್ಮ ಕಡೆ ಬರ್ತಾರೆ ಅಂತ ಹೇಳಿ. ಒಂದು ವಿಶ್ವಾಸ ಇತ್ತು, ಈ ಸಾರಿ ನಾವು ವೋಟ್ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿ. ಅದು ನಿಜ ಆಗಿದೆ. ಹಾಗಿದ್ರೆ ಇವರು ಹೇಗೆ ಕೆಟ್ಟರು? RJD ಮಹಾಗಠಬಂಧನ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಏನು? ಬುರುಡೆ ಬಿಟ್ಟು ಕೆಟ್ಟರು ಅಷ್ಟೇ. ವೆರಿ ಸಿಂಪಲ್. ಬಿಹಾರದ ಜನರ ಕಿವಿಗೆ ಹೂವ ಇಡೋದಕ್ಕೆ ತೇಜಸ್ವಿ ಯಾದವ್ ಯತ್ನಿಸಿದ್ರು. ಆದರೆ ತೇಜಸ್ವಿ ಯಾದವ್ ಅವರ ಕಿವಿಗೆ ಜನ ಲಾಲ್ಬಾಗ್ ಇಟ್ರು. ಬಿಹಾರದಲ್ಲಿ ಏನಿದೆಯೋ ಗೊತ್ತಿಲ್ಲ, ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ ಇದೆ.
ತೇಜಸ್ವಿ ಕಿವಿಗೆ ಕಮಲದ ಹೂ ಇಟ್ಟಿದ್ದಾರೆ. ಎಸ್, ಕಮಲದ ಹೂವನ್ನ ಇಟ್ಟಿದ್ದಾರೆ ನಿತೀಶ್ ಕುಮಾರ್. ಬಿಹಾರಕ್ಕೆ ತರಹೇವಾರಿ ಭರವಸೆಯನ್ನ ಕೊಟ್ಟಿದ್ದು ಇದೇ ತೇಜಸ್ವಿ ಯಾದವ್. ಮನೆಗೊಂದೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದರು. ಇದೇ ಪ್ರೈಮ್ ಟೈಮ್ ಅಲ್ಲಿ ನಾವು ಅದರ ಲಾಜಿಕ್ ಅನ್ನ ಹೇಳಿದ್ವಿ. ಒಂದು ಮನೆಗೆ ಒಂದು ಸರ್ಕಾರಿ ನೌಕರಿ ಅಂತಂದಾದ್ರೆ ಆ ಸರ್ಕಾರಿ ನೌಕರನಿಗೆ 25,000 ರೂಪಾಯಿ ಸಂಬಳ ಕೊಡಬೇಕು. ಬಿಹಾರದಲ್ಲಿ ಬಜೆಟ್ನ ಗಾತ್ರ ಎಷ್ಟಿದೆ? 25,000 ಸಂಬಳ ಇಂಟು 6.22 ಕೋಟಿ. ಲೆಕ್ಕ ಹಾಕಿದರೆ ಎಷ್ಟಾಗತ್ತೆ? ಯಾರನ್ನ ಯಾಮಾರಿಸೋದಕ್ಕೆ ಹೋದ್ರಿ ನೀವು? ಇವನ್ ಇವ್ರು ಗೆದ್ರೂ ಕೂಡ ಆ ಭರವಸೆ ಈಡೇರಿಸಕ್ಕೆ ಆಗ್ತಿರ್ಲಿಲ್ಲ. ಅಂತ ಬುರುಡೆ ಭರವಸೆಗಳನ್ನ ಕೊಟ್ಟಿದ್ದೀವ್ರು. 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದವರು ಇವರು. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗ ನೀಡಿದೆ. ಆದರೆ 2,49,00,000 ಸರ್ಕಾರಿ ಉದ್ಯೋಗ ಕೊಡುವ ಭರವಸೆಯನ್ನ ತೇಜಸ್ವಿ ಯಾದವ್ ಕೊಟ್ಟಿದ್ರು. ಹೆಂಗೆ? ಇದನ್ನ ನಾವು ಕೂಡ ಪ್ರಶ್ನೆಯನ್ನ ಮಾಡಿದ್ವಿ ಪ್ಯಾನಲ್ ಅಲ್ಲಿ. ಉತ್ತರ ಕೊಡ್ಲಿಲ್ಲ ಯಾರು. ಹೇಳಿದ್ದೇನು? ನಮ್ಮನ್ನ ಅಧಿಕಾರಕ್ಕೆ ತಗೊಂಬನ್ರಿ, ಮಾಡೋ ಕೆಲಸ ನಮ್ದು, ಮಾಡೋ ಜವಾಬ್ದಾರಿ ನಮ್ದು. ಅರೆ ಮಾಡ್ತೀರಂಗೆ ನೀವು? ಲಾಜಿಕ್ಕು. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀರಿ ಅಂತಂದ್ರೆ ದುಡ್ಡು ಯಾರು ಕೊಡ್ತಾರೆ? 2,49,00,000 ಇಂಟು ಅಂದಾಜ್ರಿ ಒಂದು ಮ್ಯಾಕ್ಸಿಮಮ್ ಅಥವಾ 20,000 ರಿಂದ 25,000 ಸಂಬಳ ಆದ್ರೂ ನೀವು ಕೊಡ್ಲೇಬೇಕಾ? 2,49,00,000 ಇಂಟು 20 ಅಥವಾ 25,000 ಮಾಡಿ. ಇವರ ಬಜೆಟ್ ಗಾತ್ರಕ್ಕಿಂತ ಹೆಚ್ಚಾಗಿ ಸ್ಯಾಲರಿನೇ ಬರುತ್ತೆ. ಎಲ್ಲಿಂದ ತಂದು ಕೊಡ್ತಾರೆ? ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಟ್ಟರು ಅಂತ ಅಂದ್ಕೊಳ್ಳಿ. ಕನಿಷ್ಠ ನಾನು ಹೇಳ್ತಾ ಇದ್ದೆ 25,000 ರೂಪಾಯಿ. 25,000 ರೂಪಾಯಿ ಸಂಬಳ ಕೊಡಬೇಕು. ವರ್ಷಕ್ಕೆ ವೇತನಕ್ಕೆ 6.22 ಲಕ್ಷ ಕೋಟಿ ಹಣ ಬೇಕು. ಆಗಲೇ ಹೇಳ್ತಿದ್ದೆ. ಬಿಹಾರ್ ಸರ್ಕಾರದ ಬಜೆಟ್ 2 ಲಕ್ಷ ಕೋಟಿ ಇದೆ. 6 ಲಕ್ಷ ಕೋಟಿ ಎಲ್ಲಿಂದ ತಗೊಂಡ್ಬರ್ತಾರೆ? ಲಾಲು ಪ್ರಸಾದ್ ಯಾದವ್ ಸಾಲ ಕೊಡ್ತಾರ? ಸುಮ್ಮನೆ ಏನೋ ಬುರುಡೆ ಬಿಟ್ಬಿಡೋದು. ಏ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ. ಜನ ಅಷ್ಟು ಯಾಮಾರೋದಿಲ್ಲ. ಲಾಲು ಪ್ರಸಾದ್ ಯಾದವ್ ಕಾಲದ ಬಿಹಾರ ಜನರು ಹೋದ್ರು. ನೀವು ಕೊಡುವಂತಹ ಭರವಸೆಗಳು ಟೊಳ್ಳು ಭರವಸೆ ಅಂತ ಜನರಿಗೆ ಅರ್ಥ ಆಯಿತು. ಮನೆಗೆ ಹೋಗ್ರಪ್ಪ ಅಂತ ನಿಮ್ಮನ್ನು ಕಳಿಸ್ಬಿಟ್ರು. ಎಲ್ಲಿಂದ ಹಣ ತರ್ತೀರಿ? ಎಲ್ಲಿಂದ ಹಣ ತರ್ತೀರಿ? NDA ಕೂಡ ಇದನ್ನೇ ಪ್ರಶ್ನೆ ಮಾಡಿತು. ಉತ್ತರ ಕೊಡದೆ ಕಂಗಾಲಾಗಿದ್ದು ಇದೇ ತೇಜಸ್ವಿ ಯಾದವ್. ಯಾವಾಗ ಇವ್ರ ಹತ್ರ ಉತ್ತರ ಇಲ್ವೋ, ಅರೆ ಇವ್ರು ನಮ್ಮನ್ನ ಯಾಮಾರಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಇಂಥವರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಗತಿ ಏನು ಅಂತ ಹೇಳಿ ಬಿಹಾರ ಜನರು ಯೋಚನೆ ಮಾಡಿದ್ರು. ಹಿಂಗಾಗಿ ಮತ್ತೆ ವಾಪಸ್ ಬರದೇ ಇರೋ ರೀತಿಯಲ್ಲಿ ಮನೆ ಕಳಿಸ್ಕೊಟ್ಬಿಟ್ರು. ಟಾಟಾ ಬಾಯ್ ಬಾಯ್ ಅಂತ ಹೇಳಿ. ಮುಂದೆ ತೇಜಸ್ವಿ ಯಾದವ್ ಯಾವ ರೀತಿ ಚೇತರಿಸ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡ ಇನ್ನು ನೆಕ್ಸ್ಟ್. ನಿತೀಶ್ ಕುಮಾರ್ ಬಿಹಾರದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರಿದಂತಹ ನಾಯಕ. ಇದೀಗ ಮತ್ತೆ ಬಿಹಾರ್ ಕುರುಕ್ಷೇತ್ರದಲ್ಲಿ NDA ಕಮಾಲ್ ಮಾಡಿದೆ. ನಿತೀಶ್ 10ನೇ ಬಾರಿ CM ಕುರ್ಚಿ ಇರೋದಕ್ಕೆ ಸಜ್ಜಾಗಿದ್ದಾರೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ, ನೀವು ರಾಜಕಾರಣದಲ್ಲಿ ಹಲವು ಕಡೆ ನೋಡಿದ್ದೀರಿ, 9-10 ಸಾರಿ MLAಗಳಾದಂಥವರು ಮಂತ್ರಿ ಆಗೋದಕ್ಕೆ ತಿಪ್ಪುರ್ಲಾಗ ಹಾಕ್ತಾರೆ. ಆದರೂ ಮಂತ್ರಿ ಭಾಗ್ಯ ಸಿಗ್ತಿರೋದಿಲ್ಲ. ಇವರು MLAನೇ ಅಲ್ಲ, 10ನೇ ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ ಇವರ ಅದೃಷ್ಟ ಹೆಂಗಿದೆ ನೋಡಿ. MLA ಆಗದೇ CM ಆಗೋದಂದ್ರೆ ಇನ್ನು ತಮಾಷೆನಾ? ನೋಡಿ ಈ ಸ್ಟೋರಿನ. ಬಿಹಾರ್ ಕುರುಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ ನೇತೃತ್ವದ NDA ಮತ್ತೆ ಅಧಿಕಾರದ ಗದ್ದುಗೆ ಏರಲಿದೆ. ನಿತೀಶ್ ನೇತೃತ್ವದ ಸರ್ಕಾರಕ್ಕೆ ಸತತ 5ನೇ ಅವಧಿಗೆ ಭಾರಿ ಬಹುಮತ ಸಿಕ್ಕಿದೆ. ಮತ್ತೆ ಪಲ್ಟೂರಾಮ್ ಮುಖ್ಯಮಂತ್ರಿ ಸ್ಥಾನಕ್ಕೇರೋದು ನಿಚ್ಚಳವಾಗಿದೆ. ಪಲ್ಟೂರಾಮ್ ಪರಾಕ್ರಮ. ಬಿಹಾರದ ಅತ್ಯಂತ ಜನಪ್ರಿಯ ನಾಯಕ ನಿತೀಶ್ ಕುಮಾರ್ ಪಲ್ಟೂರಾಮ್ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. 74 ವರ್ಷದ ನಿತೀಶ್ ಕುಮಾರ್ಗೆ CM ಪಟ್ಟಕ್ಕೇರಿಸಲು ಬಹುಪರಾಕ್ ಅಂತಿದ್ದಾರೆ. ಈ ಮೂಲಕ 10ನೇ ಬಾರಿ CM ಕುರ್ಚಿಗೇರೋದಕ್ಕೆ ನಿತೀಶ್ ಸಜ್ಜಾಗಿದ್ದಾರೆ. 1985ರಲ್ಲಿ ಪ್ರಥಮ ಬಾರಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿದ್ದ ನಿತೀಶ್ ಕುಮಾರ್ ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದರೂ ಚಾಪು ಮಾತ್ರ ಕಡಿಮೆಯಾಗಿಲ್ಲ. ಕಳೆದ 19 ವರ್ಷಗಳಿಂದ ಬಿಹಾರದಲ್ಲಿ ಅಧಿಕಾರದಲ್ಲಿ ಇರುವಂತಹ ನಿತೀಶ್ ಇದೀಗ ಮತ್ತೆ CM ಗದ್ದುಗೆ ಏರೋದಕ್ಕೆ ಸಜ್ಜಾಗಿದ್ದು, ಶಾಸಕರಾಗದೆ 10 ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರುತ್ತಿರುವ ಹೆಗ್ಗಳಿಕೆ ಪಡೆದಿದ್ದಾರೆ. ಇನ್ನು CM ಆಗುವ ಮುನ್ನ 5 ಬಾರಿ ಸಂಸದರಾಗಿದ್ದರು.
ನಿತೀಶ್ ಸರಳ ಸಜ್ಜನಿಕೆ ರಾಜಕಾರಣಿ. ಬಿಹಾರದಲ್ಲಿ ನಿಷ್ಕಳಂಕ ರಾಜಕಾರಣಕ್ಕೆ ಮತ್ತೊಂದು ಹೆಸರು ನಿತೀಶ್ ಕುಮಾರ್. ಸಿಎಂ ಆಗಿ ರಾಜ್ಯವನ್ನ ಮುನ್ನಡೆಸಿದ ನಿತೀಶ್ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಿಹಾರದ ಭಕ್ತಿಯಾರ್ಪುರ್ನಲ್ಲಿ 1951 ಮಾರ್ಚ್ 1 ಜನಿಸಿದ ನಿತೀಶ್ ಕುಮಾರ್ ಕುರ್ಮಿ ಕೃಷಿ ಜಾತಿಗೆ ಸೇರಿದವರು. 1972ರಲ್ಲಿ ಪಾಟ್ನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ನಲ್ಲಿ BSc ಪದವಿಯನ್ನು ಪಡೆದುಕೊಂಡರು. ಕಾಲೇಜು ದಿನಗಳಿಂದಲೂ ರಾಮ್ ಮನೋಹರ್ ಲೋಹಿಯಾ ಪ್ರಭಾವಕ್ಕೆ ಒಳಗಾಗಿದ್ದ ನಿತೀಶ್ ಕುಮಾರ್ 1971ರಲ್ಲಿ ಸಮಾಜವಾದಿ ಯುವಜನ ಸಭಾಗೆ ಸೇರಿಕೊಂಡರು. 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿಯೂ ನಿತೀಶ್ ಜೈಲಿಗೆ ಹೋಗಿದ್ರು. ಬಳಿಕ ಮೊದಲ ಬಾರಿಗೆ 1985ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದರು. ಹೀಗೆ ರಾಜಕೀಯ ಬದುಕು ಆರಂಭಿಸಿದ ನಿತೀಶ್ ಕುಮಾರ್ ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಇನ್ನು ನಿತೀಶ್ ಕುಮಾರ್ ಪಲ್ಟುರಾಮ್ ಆಗಿ ಪ್ರಸಿದ್ಧಿಯಾಗಿದ್ದೇ ರೋಚಕ. ಅಧಿಕಾರಕ್ಕಾಗಿ ಹಲವಾರು ಬಾರಿ ವಿರೋಧ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಇವರನ್ನ ಪಲ್ಟುರಾಮ್ ಅನ್ನುವಂತಹ ಬಿರುದನ್ನ ನೀಡಲಾಗಿದೆ. ಇದರ ಜೊತೆಗೆ ಆಡಳಿತ ವಿರೋಧಿ ಅಲೆಯನ್ನ ಹೇಗೆ ನಿಭಾಯಿಸುವುದರಲ್ಲಿ ನಿತೀಶ್ ತುಂಬಾ ಚಾಣಕ್ಯರಾಗಿದ್ದಾರೆ. ಈವರೆಗೂ ಇವರ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಆರೋಪವೂ ಕೇಳಿ ಬಂದಿಲ್ಲ. ಸತತವಾಗಿ 3ನೇ ಬಾರಿ ನಿತೀಶ್ ಕುಮಾರ್ಗೆ ಆಡಳಿತ ಪರ ಅಲೆ ಇದೆ. ಜನರು ನಿತೀಶ್ ಕುಮಾರ್ಗೆ ಜೈಕಾರ ಹಾಕಿದ್ದಾರೆ. ಹೀಗಾಗಿ ಇವರನ್ನ ಸುಶಾಸನ್ ಬಾಬು ಅಂತ ಕರೆಯಲಾಗುತ್ತೆ. 1995ರಿಂದ ಇಲ್ಲಿ ತನಕ ಯಾವುದೇ ಪಕ್ಷ ಬಿಹಾರದಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿಲ್ಲ. ಈ ಸಲವೂ ಕೂಡ ಬಿಹಾರದಲ್ಲೂ NDA ಮೈತ್ರಿ ಕಮಾಲ್ ಮಾಡಿದೆ. ಸುಶಾಸನ್ ಬಾಬು ಖ್ಯಾತಿಯ ನಿತೀಶ್ ಕುಮಾರ್ 10ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿತೀಶ್ ಕುಮಾರ್ ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ವಾಟ್ ಅ ಕಮ್ ಬ್ಯಾಕ್ ನೋಡ್ರಿ ಅವರದು. 74+ ಅವರಿಗೆ ಈ ಟೈಮ್ನಲ್ಲಿಯೂ ಕೂಡ ಜಯಭೇರಿ, ಪ್ರಚಂಡ ಜಯಭೇರಿಯನ್ನ ಬರೆಸಿ MLA ಆಗದೆ 10ನೇ ಬಾರಿ CM ಆಗ್ತಿದ್ದಾರೆ ಅಂತಂದ್ರೆ ವಾಟ್ ಅ ಕಮ್ ಬ್ಯಾಕ್. ಇವರ ರಾಜಕೀಯ ಪಯಣ ಇದೆಯಲ್ಲ ವೆರಿ ಇಂಟ್ರೆಸ್ಟಿಂಗ್. ಒಂದೇ ಒಂದು ಬಾರಿ ಶಾಸಕ ಇವರು, 10ನೇ ಬಾರಿ ಮುಖ್ಯಮಂತ್ರಿ. 1985ರಲ್ಲಿ ಇವರು ಶಾಸಕ ಹರ್ನೌತ್ ಅನ್ನುವಂಥ ಕ್ಷೇತ್ರದಿಂದ. ಅದನ್ನ ಹೊರತುಪಡಿಸಿದ್ರೆ 21 ವರ್ಷ ಆಯಿತು ವೀಕ್ಷಕರೇ. ನಿತೀಶ್ ಕುಮಾರ್ ಅವರು ಜನರ ಹತ್ರ ಹೋಗಿ ನನಗ್ ಮತ ಹಾಕಿ ಅಂತ ಕೇಳಿಕೊಳ್ಳದೆ ಇಲೆಕ್ಷನ್ಗೆ ನಿಂತಿಲ್ಲ. ಅವರು ನನಗಾಗಿ ಮತ ಹಾಕಿ ಅಂತ ಕೇಳಿ 21 ವರ್ಷ ಆಯಿತು. ಅವರು 85ರಲ್ಲೇ ಇವರು ಹರ್ನೌತ್ ಕ್ಷೇತ್ರದಿಂದ MLA ಆಗಿತ್ತು. ಅದನ್ನ ಬಿಟ್ರೆ MLA ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ರು. ಅವರು ಅದನ್ನು ಸಮರ್ಥನೆ ಮಾಡಿಕೊಡ್ತಾರೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತನಾಗಿರೋನಲ್ಲ, ಅದನ್ನು ಅವರು ಸಮರ್ಥನೆ ಮಾಡಿಕೊಡ್ತಾರೆ. ಬಿಹಾರದ ಚಾಣಕ್ಯ ನಿತೀಶ್ ಕುಮಾರ್ ಅಚ್ಚರಿಯ ಜರ್ನಿಯನ್ನ ಹೇಳ್ತಾ ಹೋಗ್ತೀನಿ. ಜನರ ಬಳಿ ತಮಗೆ ಮತ ಕೇಳಿ 21 ವರ್ಷ ಆಗಿದೆ. ನಿತೀಶ್ ವಿಧಾನಸಭೆ ಚುನಾವಣೆ ಗೆದ್ದಿದ್ದು ಒಂದೇ ಒಂದು ಬಾರಿ 1985ರಲ್ಲಿ ಹರ್ನೌತ್ ಅನ್ನುವಂಥ ವಿಧಾನಸಭೆ ಕ್ಷೇತ್ರದಿಂದ ಇವರು ಆಯ್ಕೆ ಆದರು. ಇದನ್ನು ಬಿಟ್ಟರೆ ಅವರು 5 ಸಾರಿ MP ಆಗಿದ್ದಾರೆ. ಆ ಮಾತು ಬೇರೆ. CM ಆಗುವುದಕ್ಕಿಂತ ಮುಂಚೆ 5 ಬಾರಿ ಸಂಸದರಾಗಿದ್ದು ಇದೇ ನಿತೀಶ್ ಕುಮಾರ್. 2000ರಲ್ಲಿ ಮೊದಲ ಬಾರಿಗೆ CM ಆದರು ನಿತೀಶ್ ಕುಮಾರ್. 2000ನೇ ಇಸ್ವಿಯಲ್ಲಿ ಶಾಸಕ ಅಲ್ಲ ಅನ್ನುವಂಥ ಕಾರಣಕ್ಕೆ ಕೇವಲ 7 ದಿನಕ್ಕೆ ಪಟ್ಟ ತ್ಯಾಗ ಮಾಡಬೇಕಾಗಿ ಬಂತು. 7 ದಿನ. ವೀಕ್ಷಕರೇ, ಈಗ 20 ವರ್ಷದಿಂದ ಅವರೇ CM ಆಗಿದ್ದಾರೆ. 2006ರಲ್ಲಿ 2ನೇ ಬಾರಿಗೆ CM, ಮೊದಲ ಬಾರಿಗೆ MLC ಆಗ್ತಾರೆ. ಅವಾಗ 2010ರಲ್ಲಿ 3ನೇ ಬಾರಿಗೆ CM, 2ನೇ ಬಾರಿಗೆ MLC ಆಗ್ತಾರೆ. 2015ರಿಂದ 2020ರ ಮಧ್ಯೆ ದೋಸ್ತಿಯನ್ನ ಬದಲಿಸಿದ್ರು ನಿತೀಶ್. ಆ ಕಡೆ RJD ಜೊತೆ ಕೈ ಜೋಡಿಸಿದ್ರು, ಅಲ್ಲಿ ಮುಖ್ಯಮಂತ್ರಿ ಆದ್ರು. ವಾಪಸ್ BJPಗೆ ಬಂದ್ರು, ಅಲ್ಲಿ ಮುಖ್ಯಮಂತ್ರಿ ಆದ್ರು. 5 ವರ್ಷದ ಅಂತರದಲ್ಲಿ 3 ಬಾರಿ CM ಆಗ್ತಾರೆ. 3 ಬಾರಿ CM ಆಗಿ ಪ್ರಮಾಣ ವಚನ, ರಾತ್ರಿಯೇ ರಾಜೀನಾಮೆ,
ರಾತ್ರೋರಾತ್ರಿಯೇ ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ. ನಿತೀಶ್ ಕುಮಾರ್ ಅಲ್ವಾ ಈ ಮುಮ್ಕಿನ್ ಹೇ ಅನ್ನುವಂಥ ಲೆಕ್ಕ. 2018ರಲ್ಲಿ 3ನೇ ಬಾರಿಗೆ ವಿಧಾನ ಪರಿಷತ್ಗೆ ಆಯ್ಕೆ ಆದರು, ಅಂದರೆ ಮತ್ತೆ MLC ಆದರು. 2020ರಿಂದ 2024 ಮಧ್ಯೆ 4 ಬಾರಿ ಮೈತ್ರಿ ಬದಲಾವಣೆ ಮಾಡಿದರು. ಹಿಂಗಾಗಿಯೇ ಇವರು ಪಲ್ಟೂರಾಮ್ ಅನಿಸ್ಕೊಂಡ್ರು. ಇವ್ರಿಗೆ ಪಲ್ಟೂರಾಮ್ ಅನ್ನೋದರ ಜೊತೆಗೆ ಸುಶಾಸನ್ ಬಾಬು, ಸುಶಾಸನ್ ಅಂದರೆ ಒಳ್ಳೆ ಆಡಳಿತವನ್ನು ನೀಡುವಂಥ ವ್ಯಕ್ತಿ, ಸುಶಾಸನ್ ಬಾಬು ಅಂತಾನು ಇವರನ್ನ ಕರೀತಾರೆ. 4 ಬಾರಿ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಗ್ಯಾಪಲ್ಲಿ ಒಟ್ಟಾರೆ ಶಾಸಕರಾಗದೆ 9 ಬಾರಿ CM ಆಗಿದ್ದಾರೆ ನಿತೀಶ್ ಕುಮಾರ್. ಈಗ 10ನೇ ಬಾರಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ನನ್ನ ಗಮನ ಒಂದೇ ಕ್ಷೇತ್ರಕ್ಕೆ ಸೀಮಿತಗೊಳಿಸೋದಿಲ್ಲ, ಹಿಂಗಾಗಿ ನಾನು ಇದನ್ನ ಸಮರ್ಥನೆ ಮಾಡ್ಕೊಳ್ತೀನಿ ಅಂತಾರೆ. ತಮ್ಮ ನಡೆಯನ್ನು ಸಮರ್ಥಿಸ್ಕೊಳ್ತಾರೆ ನಿತೀಶ್. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತನಾಗೋನಲ್ಲ, ಎಲ್ಲ ಕ್ಷೇತ್ರಗಳು ನನ್ನ ಕ್ಷೇತ್ರಗಳೇ, ಎಲ್ಲ ಕಡೆ ಅಭಿವೃದ್ಧಿ ಮಾಡಬೇಕು ಅಂತ. ಈಗ 10ನೇ ಬಾರಿಗೆ CM ಆಗ್ತಾ ಇದ್ದಾರೆ ನಿತೀಶ್ ಕುಮಾರ್, ಅದು MLA ಆಗದೆ. ನೋಡಿ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ರಾಜಕೀಯದಲ್ಲಿ 5 6 ಬಾರಿ ಶಾಸಕರಾಗಿ ಆಯ್ಕೆ ಆದವರು ತಿಪ್ಪರ್ಲಾಗ ಹಾಕ್ತಾರೆ. ತಮ್ಮ ಊರಿಂದ ಡೆಲ್ಲಿಗೆ ಹೋಗೋದು ಬರೋದು, ಡೆಲ್ಲಿಗೆ ಹೋಗೋದು ಬರೋದು, ಅಣ್ಣ ನನ್ನ ಮಂತ್ರಿ ಮಾಡು, ಅಣ್ಣ ನನ್ನ ನಿಗಮ ಮಂಡಳಿ ಅಧ್ಯಕ್ಷನ್ ಮಾಡು. ಇವ್ರು ನೋಡಿ ಹೆಂಗಿದ್ದಾರೆ. ಭಗವಾನ್ ದೇನೆ ಕೆ ಲಿಯೆ ಶುರು ಕಿಯಾ ತೋ ಚಪ್ಪರ್ ಪಾಡ್ಕೆ ದೇತಾ ಹೈ ಅಂತಾರಲ್ಲ, ಹಂಗೆ ನಿತೀಶ್ ಕುಮಾರ್ ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿ ತಗಳಪ್ಪ 200 ಸೀಟನ್ನ ಅಂತ ಹೇಳಿ ಕೊಟ್ಟುಬಿಟ್ರು. ಈಗ MLA ಆಗದೇ ಮತ್ತೆ CM ಆಗ್ತಿದ್ದಾರೆ 10ನೇ ಬಾರಿ. ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವತ್ತ ದಾಪುಗಾಲು ಇಡ್ತಾ ಇದೆ. ನಮ್ಮ ಬೆಂಗಳೂರು ಇನ್ಮುಂದೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತಾನೂ ಕೂಡ ಕರೆಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಈ ಸ್ಟಾರ್ಟ್ಅಪ್ ಪಾರ್ಕ್ನ ಯಶಸ್ಸು ಹಾಗೂ ಮನ್ನಣೆ. ಸಿಲಿಕಾನ್ ಸಿಟಿಗೆ ಮತ್ತೊಂದು ಗರಿಮೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಸೂಪರ್ ರೆಸ್ಪಾನ್ಸ್. ಹೌದು, ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಕೇವಲ ಬೆಂಗಳೂರು ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ನಮ್ಮ ಬೆಂಗಳೂರಿನ ಕೋರಮಂಗಲದ ಮಡಿವಾಳ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಇರುವಂತಹ ಹಾಗೂ ಆರಂಭವಾಗಿರುವಂತಹ ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ. So this initiative by IQ Ventures is really appreciable, and we are very happy to join hands with them. And we being AACCI, like Asian African Chamber of Commerce and Industry, so we are partnering with them for this today's event. And this whole event which they have put up, I think it is really remarkable. And the kind of setup, the kind of the spaces which they have given to other people, the other startups to come and showcase their products, their services. So that is really commendable. ನವೆಂಬರ್ 7ರಂದು ಈ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ DCM DK ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಈ ಸ್ಟಾರ್ಟ್ಅಪ್ ಪಾರ್ಕ್ ಶಾಫಿ ಶೌಕತ್ ಅವರ ಕನಸಿನ ಕೂಸಾಗಿದೆ, ಅಲ್ಲದೆ ವಿವಿಧ ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶಕವಾಗಿದೆ. Supporting us young entrepreneurs to make something good out of this event. So I think Bangaloreans coming together, putting together such a great show is hats off. So thank you. ಈ ಸ್ಟಾರ್ಟ್ಅಪ್ ಫೆಸ್ಟಿವಲ್ ಡಿಸೆಂಬರ್ 7ರವರೆಗೂ ಕೂಡ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಗಣ್ಯರು, ಸಾಧಕರು ಹಾಗೂ ಯಶಸ್ವಿ ಉದ್ಯಮಿಗಳು ಸ್ಟಾರ್ಟ್ಅಪ್ ಪಾರ್ಕ್ಗೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ. ಆಮೇಲೆ ಈ ಥರ ಪ್ಲ್ಯಾಟ್ಫಾರ್ಮ್ಸು ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳುಗಳು ಈಗ ಇನೋವೇಷನ್ ಮೈಂಡ್ ಇಟ್ಕೊಂಡಿರೋರಿಗೆ ಏನೋ ಒಂದು ಎಕ್ಸ್ಪೋಸ್ ಆಗಬೇಕು, ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು, ಅವ್ರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಆ್ಯಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹಿಯರ್. ಇವರು ಇಲ್ಲಿ ಸ್ಟಾರ್ಟಪ್ ಹಬ್ ಮಾಡ್ಕೊಂಡಿರೋದ್ರಿಂದ
they take all their requests and they connect to financiers and they support them. And it's a very, very good development, very good platform ನಂಗನ್ಸಿದ್ದು ಇಲ್ಲಿಗೆ ಬಂದ ಮೇಲೆ. ಹೀಗೆ ಸ್ಟಾರ್ಟ್ಅಪ್ ಪಾರ್ಕ್ ಲಕ್ಷಾಂತರ ಯುವಕರ ಹೊಸ ಹೊಸ ಐಡಿಯಾಗಳ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ. ಬೆಂಗಳೂರಿಗರು ಸದ್ಯ ಸ್ಟಾರ್ಟ್ಅಪ್ ಪಾರ್ಕ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದು, ನೀವು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH